ಪೌರಕಾರ್ಮಿಕರ ಮಕ್ಕಳು ಪೌರಕಾರ್ಮಿಕರಾಗಿಯೇ ಮುಂದುವರಿಯಬಾರದು. ಉನ್ನತ ವ್ಯಾಸಂಗ ಮಾಡಿ ಉತ್ತಮ ಉದ್ಯೋಗಗಳನ್ನು ಪಡೆದು ಸಮಾಜದಲ್ಲಿ ಗೌರವಯುತ ಸ್ಥಾನ ಪಡೆಯಬೇಕಿದೆ. ಇದಕ್ಕೆ ಶಿಕ್ಷಣವೇ ಆಯುಧವಾಗಿದ್ದು, ಪ್ರತಿಯೊಬ್ಬ ಪೌರಕಾರ್ಮಿಕರು ತಮ್ಮ ಮಕ್ಕಳನ್ನು ಹೆಚ್ಚಿನ ಆಸಕ್ತಿಯಿಂದ ಶಿಕ್ಷಣ ಕೊಡಿಸಬೇಕಿದೆ ಎಂದು ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಹೇಳಿದರು. ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಪೌರಕಾರ್ಮಿಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ನಗರದ ಸ್ವಚ್ಛತೆಗೆ ಪೌರಕಾರ್ಮಿಕರ ಸೇವೆ ಅಪಾರವಾದುದು. ನಾಗರಿಕರ ಆರೋಗ್ಯ ಕಾಪಾಡುವಲ್ಲಿ ಪೌರಕಾರ್ಮಿಕರ ಪಾತ್ರ ಮಹತ್ತರವಾದುದು. ಇಂತಹ ಪೌರಕಾರ್ಮಿಕರ ಮಕ್ಕಳು ಹೆಚ್ಚು ಶಿಕ್ಷಣ ಪಡೆಯಬೇಕು. ಹಿಂದೆ ಯಾವುದೇ ರೀತಿಯ ಸೌಲಭ್ಯಗಳಿರಲಿಲ್ಲ. ಹಾಗಾಗಿ ಪೌರಕಾರ್ಮಿಕರು ಮಾತ್ರವಲ್ಲದೆ ಬಡವರ ಮಕ್ಕಳು ಶಿಕ್ಷಣ ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಈಗ ಕಾಲ ಬದಲಾಗಿದೆ. ಈಗ ಎಲ್ಲ ರೀತಿಯ ಸೌಲಭ್ಯಗಳು ಸರ್ಕಾರದಿಂದಲೇ ಸಿಗುತ್ತಿವೆ. ಆ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ಉತ್ತಮ ಶಿಕ್ಷಣ ಪಡೆಯಬೇಕೆಂದು ಸಲಹೆ ನೀಡಿದರು. ಯಾಕಂತ ಹೇಳಿದ್ರೆ ಈ ದಿನ ಚಿಕ್ಕಬಳ್ಳಾಪುರ ನಗರವನ್ನು ಸ್ವಚ್ಛವಾಗಿಡಲು ಪೌರಕಾರ್ಮಿಕರು ಯಾವ ರೀತಿ ಶ್ರಮ ಪಡ್ತಾರೆ ಅಂತ ನಮಗೆ ಗೊತ್ತಿರುವಂಥ ವಿಚಾರ. ಈ ನಗರದಲ್ಲಿ ವಾಸ ಮಾಡುವಂಥ ನಾಗರಿಕರ ಆರೋಗ್ಯ ಕಾಪಾಡುವಂಥ ನಿಟ್ಟಿನಲ್ಲಿ ಹೆಚ್ಚು ಶ್ರಮ ಪಡುವಂಥವರು ತಮ್ಮ ಒಂದು ಮಕ್ಕಳ ಭವಿಷ್ಯ ರೂಪಿಸಲಿಕ್ಕೆ ತಮಗೆ ಹಲವಾರು ರೀತಿಯ ಸಲಹೆ ಸೂಚನೆಗಳು ಈಗಾಗಲೇ ಶೇಷಾದ್ರಿಯಣ್ಣವರು ಆಮೇಲೆ ಶ್ರೀನಿವಾಸ್ ಅವರು ಕೊಟ್ಟಿದ್ದಾರೆ. ಭಾಳ ಹೆಚ್ಚು ಮಾಹಿತಿ ಕೊಟ್ಟಿದ್ದಾರೆ. ಹಿಂದೆ ನಾವು ಓದುವಂಥ ಟೈಮಲ್ಲಿ ಆ ರೀತಿ ಸೌಲಭ್ಯಗಳಿರಲಿಲ್ಲ. ನಿಮಗೆ ಈ ಕಾಲಕ್ಕೆ ನಿಜವಾಗ್ಲೂ ತುಂಬ ಅದೃಷ್ಟವಂತರು. ಒಳ್ಳೊಳ್ಳೆ ಕಾನೂನುಗಳಲ್ಲಿ ಅವಕಾಶಗಳಿದೆ. ಮಕ್ಕಳ ಬಗ್ಗೆ ತಾವು ಯೋಚನೆ ಮಾಡಿ ಆದಷ್ಟು ನಾಗರಿಕತೆ ಬದಲಾಗಬೇಕು, ಸ್ಥಳ ಬದಲಾಗಬೇಕು, ಸಂಘಟನೆಗಳು ಬದಲಾಗಬೇಕು. ಆಗ ನಿಮ್ಮ ಮಕ್ಕಳ ಒಂದು ಭವಿಷ್ಯನ, ನಿಮ್ಮ ಕನಸು ಗುರಿ ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನಿಜವಾಗ್ಲೂ ಒಂದು 8 ಜನ ಇವತ್ತು SSLC ಮತ್ತು PUC ಪಾಸ್ ಆಗಿರೋದಂದರೆ ಭಾಳ ಸಂತೋಷ ಪಡುವಂಥ ವಿಚಾರ. ಇನ್ನು ಇಲ್ಲಿ ಸೇರಿರ್ತಕ್ಕಂಥ ಸುಮಾರು ಒಂದು 80ರಿಂದ 100 ಜನ ಸೇರಿಸಿದ ಎಲ್ಲರಿಗೂ ಮದುವೆ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚು ಗಮನ ಹರಿಸಿ ಆದಷ್ಟು ಅವರು ಒಂದು ವಿದ್ಯೆಯಲ್ಲಿ ಮುಂದೆ ಬರಲಿಕ್ಕೆ ತಾವು ಶ್ರಮಿಸಬೇಕಾಗ್ತದೆ. ನಿಮ್ಮ ಕಷ್ಟನ ಅವರು ಬರೋಂಥದ್ದನ್ನು ಮಾಡಬೇಡಿ. ಅದೇ ರೀತಿ ಹಿಂದೆ ಒಂದಿತ್ತು ಪೌರಕಾರ್ಮಿಕರು ಮಕ್ಕಳು ಪೌರಕಾರ್ಮಿಕರೇ ಆಗಬೇಕು ಅಂತ. ಬಹುಶಃ ನನ್ನ ಬಾಪೂಜಿ ನಗರದಲ್ಲಿ ವಾಸ ಮಾಡುವಂಥದ್ದು ನಮ್ಮ ಸಂಜೀವ ತುಂಬ ಆತ್ಮೀಯ. ನನಗೆ ಸಂಜೀವ ತಂದೆಯವರು ಕೂಡ ಮೇಸ್ತ್ರಿ ಆಗಿದ್ದರು ಇದೇ ನಗರಸಭೆಯಲ್ಲಿ. ಅವ್ರ ಮಗನೂ ಕೂಡ ಇವತ್ತು ಮೇಸ್ತ್ರಿ ಆಗಿದ್ದಾರೆ. ನಾನು ಸಂಜೀವಾಗಿ ಹೇಳ್ತೀನಿ, ನಿಮ್ಮ ಮಗ ಕೂಡ ಮೇಸ್ತ್ರಿ ಆಗೋದು ಪೌರಕಾರ್ಮಿಕರು ಆಗಬೇಕು ಅಂತೇಳಿ ನೀನು ಹೆಚ್ಚು ಭಾವಿಸೋದಕ್ಕೆ ಹೋಗಬೇಡ. ನಿನ್ನ ಮಕ್ಕಳು ಇನ್ನು ಉನ್ನತ ಶಿಕ್ಷಣ ಪಡೆದು ಇಲ್ಲ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ. ಚಿಕ್ಕಬಳ್ಳಾಪುರದಲ್ಲಿ ಭಾಳ ಒಂದು 132 ಜನ ಪೌರಕಾರ್ಮಿಕರಿದ್ದಾರೆ. ನಿಮ್ಮ ಕನಸು ಗುರಿ ಮುಟ್ಟಲು ಶ್ರಮಿಸಿ. ಮಕ್ಕಳ ಶಿಕ್ಷಣದ ಬಗ್ಗೆ ಹೆಚ್ಚು ಶ್ರಮಿಸಬೇಕು. ನಿಮ್ಮ ಕಷ್ಟ ಅವರು ಅನುಭವಿಸುವಂತೆ ಮಾಡಬೇಡಿ. ಪೌರಕಾರ್ಮಿಕರ ಮಕ್ಕಳು ಪೌರಕಾರ್ಮಿಕರೇ ಆಗಬೇಕು ಎಂದು ಭಾವಿಸಬೇಡಿ. ಪೌರಕಾರ್ಮಿಕರ ಮಕ್ಕಳು ವೈದ್ಯರು, ಎಂಜಿನಿಯರ್ ಆಗಬೇಕು. ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನ ಸ್ಥಾನಮಾನ ಕಲ್ಪಿಸಲಾಗಿದೆ. ಪೌರಕಾರ್ಮಿಕರ ಮಕ್ಕಳು ಅಧಿಕಾರಿಗಳಾಗಬೇಕು. ಈಗ ಕಾಲ ಬದಲಾಗಿದೆ. ಪ್ರಜಾಪ್ರಭುತ್ವ ಬಂದಿದೆ. ಬಡವ ಶ್ರೀಮಂತ ಎಲ್ಲರಿಗೂ ಒಂದೇ ಶಕ್ತಿ, ಅದು ಮತದಾನ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಶ್ರಮಿಸುವಂತೆ ನಾಗರಾಜ್ ಕರೆ ನೀಡಿದರು. ಅಂಬರೀಷ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.